ವಿಜಯಪುರ ಚಾಮರಾಜನಗರ ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ವಿಜಯಪುರ ಜಿಲ್ಲಾ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ಜಕ್ಕಪ್ಪ ಎಡವೆ ಸರ್ಕಾರವನ್ನು ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಪುಟ್ಟರಂಗಶೆಟ್ಟಿ ಅವರು ಹಲವು ವರ್ಷಗಳಿಂದ ಪಕ್ಷ ಸಂಘಟನೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಜನಪರ ಕೆಲಸಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿಯಾಗಿರುವ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಉಪ್ಪಾರ ಸಮಾಜಕ್ಕೆ ನ್ಯಾಯ ಸಿಗಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಉಪ್ಪಾರ ಸಮಾಜಕ್ಕೆ ಸಮರ್ಪಕ ರಾಜಕೀಯ ಪ್ರತಿನಿಧಿತ್ವ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಪಕ್ಷದ ಹಿರಿಯ ನಾಯಕರು ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಸಮಾಜದ ಆಶಯವನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ದೇಶ ನಮ್ಮ ಸಮಾಜದವರಾದ ಚಾಮರಾಜನಗರದಿಂದ ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸುವ ನಮ್ಮ ಜಿಲ್ಲಾ ಉಪ್ಪಾರ ಸೇವಾ ಸಂಘದಿಂದ ಆಗ್ರಹ ಮಾಡ್ತೇವೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40 ಲಕ್ಷ ಉಪ್ಪಾರ ಜನಾಂಗ ಇದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಿಂದ ಕೇವಲ ಸಮಾಜದ ಒಬ್ಬ ಶಾಸಕರು ಆಯ್ಕೆಯಾಗಿದ್ದು, ಪುಟ್ಟರಂಗಶೆಟ್ಟಿ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಸದರಿಯವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲು ಜಿಲ್ಲಾ ಉಪ್ಪಾರ ಸಮಾಜದವರು ನಾವು ಮೇಲಿನ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 36 ವಿಧಾನಸಭಾ ಮತಕ್ಷೇತ್ರದಲ್ಲಿ ಉಪ್ಪಾರ ಜನಾಂಗ ನಿರ್ಣಾಯಕ ಮತದಾರರಾಗಿದ್ದು, ಬಹುದಿನಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದು, ಕಾರಣ ಈ ಉಪ್ಪಾರ ಸಮಾಜವು ರಾಜಕೀಯವಾಗಿ ಮುಂದೆ ಬರಬೇಕಾದರೆ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ರಾಜಕೀಯ ಸ್ಥಾನಮಾನ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ವಿಜಯಪುರ ಜಿಲ್ಲಾ ಉಪ್ಪಾರ ಸಮಾಜದವರು ಪಕ್ಷದ ಮುಖಂಡರಿಗೆ ಆಗ್ರಹಿಸುತ್ತೇವೆ. ಮತ್ತು ನಿಮಗೊಂದು 2 ಉದಾಹರಣೆ ಹೇಳ್ತೇವೆ. ನಿರ್ಣಾಯಕ ವೋಟರ್ಸ್ ನಾವು ನಮ್ಮ ಉಪ್ಪಾರ ಸಮಾಜದವರು ಉದಾಹರಣೆ 1-2 ಬಬಲೇಶ್ವರ, ಗೋಕಾಕ್ ತಾಲೂಕು ಅರಬಾಮಿ, ಗೋಕಾಕ, ಇನ್ನೂ ಹಲವಾರು ಕ್ಷೇತ್ರಗಳದಾವ, ಕೊಳ್ಳೇಗಾಲ, ಹೊನ್ನೂರ. ಇದರ ಜೊತೆಗೆ ನಮ್ಮ ಇನ್ನೂ ಕೆಲವೊಂದು ಬೇಡಿಕೆಗಳು ಅದಾವೆ. ಅವು ಯಾವಪ್ಪ ಅಂದ್ರೆ MLC ನಾಮನಿರ್ದೇಶಿತ, ಅವು ನಮ್ಮ ಸಮಾಜದವ್ರಿಗೆ ರಾಜ್ಯದಾಗ ಯಾರ್ಯಾರು ಕೊಡಬರಕ್ಕ ನಮ್ಮ ಸಮಾಜದವ್ರಿಗೆ ನಾಮನಿರ್ದೇಶನ MLAಗಳನ್ನ ಮಾಡಬೇಕಂತ ಹೇಳಿ ನಮ್ಮದೊಂದು ಬೇಡಿಕೆ ಐತಿ. ಮತ್ತು 4 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ಮಾಡಬೇಕು, ನಮ್ಮ ಸಮಾಜದವ್ರು ಕೊಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಐತಿ. ಸಮಾಜದವರು ಬಿಜಾಪುರ ಜಿಲ್ಲಾ ಉಪ್ಪಾರ ಸಮಾಜದವರು ನಾನು ಕೂಡ ನಮ್ಮ ME ಪಾಟೀಲ್ ಸಾಹೇಬರಿಗೆ MLC ನಾಮಿನೇಟ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಅವ್ರಿಗೆ ನಾವು ಬೇಡಿಕೆ ಇಟ್ಟಿದ್ದೆವು. ನಾವು ಬಯೋಡಾಟಾ ಕೊಟ್ಟಿದ್ದೆವು. ಅವರು ಮಾಡ್ತಾನೆ ಅಂತ ಹೇಳಿ ನಮ್ಮ ಹೇಳ್ಯಾರ. ಮತ್ತೆ ಅಧ್ಯಕ್ಷರು ಚಿಕ್ಕಪ್ಪಣ್ಣ ಎಡವೆ ಹಾಗೂ ಮಾಲಿಂಗ ಉಪ್ಪಾರ ಸರಿ ಹೇಳಿ. ಚಿಕ್ಕಪ್ಪಣ್ಣ ಎಡವೆಯವರು ಈಗಾಗಲೇ ಅದಕ್ಕಿಂತ ಮೊದಲ ನಮ್ಮ ಸಮಾಜದ ಒಬ್ಬ ಪುಟ್ಟರಂಗಶೆಟ್ಟಿ ಅಧ್ಯಕ್ಷದಿಂದ ಕಳೆದ 4 ಬಾರಿ ಸತತವಾಗಿ ಶಾಸಕರಾಗಿದ್ದಾರೆ. ಅವರು ಭಾಳ ಸಮಾಜ ಬಗ್ಗೆ ಭಾಳ ಕಳಕಳಿಗಳಾಗ್ತಾರೆ ಮತ್ತು ಅವರು ಅನೇಕ ಸಮಾಜ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವತ್ವ ಸ್ಥಾನ ಕೊಡಬೇಕು ಉದ್ದೇಶದಿಂದ ಅಂತ ತಮ್ಮ ಮೂಲಕ ಆಗ್ರಹಪಡಿಸುತ್ತೇನೆ. ಅದರಂತೆ ನಮ್ಮ ಸಮಾಜದ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ಜಕ್ಕಪ್ಪಣ್ಣ ಎಡವೆಯವರು ಸತತ 2 ಸಲ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದಾರೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅದರಂತೆ ಕಳೆದ ನಮ್ಮ ಸಿದ್ದರಾಮಯ್ಯ ಅವರು ಇದಕ್ಕಿಂತ ಮೊದಲು ಇದ್ದಾಗ ಅವರೇ ಗುರುತಿಸಿ ಅಡ್ಡಾಧ್ಯಕ್ಷರು ಮಾಡಿರೋರು. ಅಡ್ಡಾಧ್ಯಕ್ಷ ಮಾಡಿ ಅವರು ಇದು ಮಾಡಿದ್ರೆ ಈಗ ಅವ್ರ ಸೇವೆಯನ್ನು ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮದು ಆಗ್ರಹ ಆಯಿತು. ಜಕ್ಕಪ್ಪಣ್ಣ ಎಡವೆಯವರಿಗೆ ವಿಧಾನ ಪರಿಷತ್ತಿಗೆ ಸದ್ಯ ನಾಮನಿರ್ದೇಶನ ಮತ್ತು MB ಪಾಟೀಲ್ ಮುಖಾಂತರ ಅವರಿಗೆ ನಾವು ಆಗ್ರಹ ಮಾಡ್ತೇವೆ.
ಮತ್ತು ಅವ್ರಿಗೆ ಯಾವುದೇ ಇದ್ರು ಸಹಿತ ಅವ್ರು ಆರ್ಯ ಇದ್ದಾರೆ, ಅವರು ಆರ್ಯ ವ್ಯಕ್ತಿ ಅವರು. ಎಲ್ಲರಿಗೂ ಬೇಕಾದಂಥವ್ರು, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರು ಬೇಕಾದವರು. ಅವರಿಗೆ ನಾನು ಕಳಕಳಿಯಿಂದ ಕೇಳೋದೇನೆಂದ್ರೆ ಅವ್ರಿಗೆ MLC ಮಾಡಬೇಕು ಮತ್ತು ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮಗೆ ಹೇಳ್ಕೊಳ್ತೀನಿ. ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾಗೋಷ್ಠಿಗಳಿಗೆ ಧನ್ಯವಾದ. ನಿಮ್ಮದು ಹೆಚ್ಚು ನಮ್ಗೆ ನಿಮ್ಮ ಅನುಕೂಲ ನಮ್ಗೆ ನೀವು ಹೆಚ್ಚಿನ ಪ್ರಮಾಣ ಮೇಲೆ ಇದು ನಮ್ಗೆ ಒಂದು ಜರ ಪ್ರಚಾರ ಮಾಡಬೇಕು ಇದು ಮಾಡ್ರಿ. ಕಳಕಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಯಾಕಂದ್ರ ನಮ್ಮ MLA ಅವರು 4 ಸಲ ಸತತ ಆರಿಸಿ ಬಂದಾರ್ರಿ. ಅಲ್ಲಿ ಪ್ರಬಲ್ ಇದ್ದಲ್ಲಿ ಆರಿಸಿ ಬಂದಾರ್ರಿ. ಅಂತ ಶ್ರೀಯಲ್ ಅಂತವ್ರಿಗೆ ನಮ್ಮ ಸಮಾಜ MLA ಅನ್ನೋದು ಗೊತ್ತಿಲ್ಲ ಕರ್ನಾಟಕದಾಗ. ಸಣ್ಣ ಮಂದಿದ್ ಕಾಣಂಗಿಲ್ರಿ. ಅದಕ್ಕೆ ಮೀಡಿಯಾ ಅವ್ರದಿಂತ್ರ ನಮ್ಗಟ್ಟ ಹೆಲ್ಪ್ ಆಗ್ಬೇಕು. 40 ಜನಸಂಖ್ಯೆ ಇದ್ದಲ್ರಿ ಒಬ್ಬನೇ ಶಾಸಕ ಅದ ನಾನು ಸಮಾಜದೊಳಗೆ. ಅದು ಅದೃಷ್ಟ ದುರಾದೃಷ್ಟ ಸೆಕೆಂಡ್ರಿ. ಅದೇ ಒಬ್ಬ ಆಸಕ್ತಿ ನಮ್ಮ MLA ಅವ್ರು ಒಂದು ಮಂತ್ರಿಗೆ ಕೊಡ್ಬೇಕಂತ ಈ ಮೂಲಕ ಎಲ್ಲರಿಗೂ